ರಾಕೆಟ್ ಹಿಡಿಯೋರ್ನೆಲ್ಲ ಸೈಡ್ ಇಟ್ಟು ಹೋಯ್ತಾ ಇಲ್ಲ. ಬೆಳೆದ ಬೆಳೆದ ಕುಮಾರ, ಹೇ ಯಾರು ನೀನು? ನಾನ್ ನಿನ್ ತಾತ ಕಣಮ್ಮ. ಆಂಟಿ ಸೀರೆಗಳನ್ನೆಲ್ಲ ಹೆಂಗ್ಸ್ರ ತರ ಸುತ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ರೋಡಾಗಿರೋ ಯಾರಿಗಾರ ಮಾರಿ ಎಣ್ಣೆಗ್ ದುಡ್ಡು ಮಾಡ್ಕೊಳ್ಳೋಣ ಅಂತ. ತಾತ, ರೋಡಲ್ಲಿ ಮಾರಿದ್ರೆ ದಿನದ ದುಡ್ಡು, ನಾನ್ ಹೇಳೋ ಕಡೆ ಕೊಟ್ರೆ ತಿಂಗಳ ಪೂರ್ತಿ ದುಡ್ಡು. ನಂಗ್ ಕಮಿಷನ್ ಕೊಡ್ತೀಯಾ? ಒಳ್ಳೆ ದುಡ್ಡು ಬರಲಿ, ನಡಿ ನೋಡೋಣ. ಬಾ, ನಿಂಗೈತೆ. ಹಳೆ ಸೀರೆ ಉಪಯೋಗಕ್ಕೆ ಬರಲ್ಲ ಅಂತ ಬಿಸಾಡೋದಕ್ಕೆ ಹೋಗ್ತಾ ಇದ್ದೀರಾ? ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ. ನಮ್ ರಾಜಾಜಿನಗರಲ್ಲಿರುವ ಶ್ರೀ ಕಾಂಚೀಪುರಂ ಓಲ್ಡ್ ರೇಷ್ಮೆ ಸ್ಯಾರಿ ಸೆಂಟರ್ ತಗೊಂಡ್ ಬಂದ್ರೆ ನಿಮ್ಗೆ ಒಳ್ಳೆ ದುಡ್ಡು ಸಿಗತ್ತೆ. ಇದಿರೋದು ರಾಜಾಜಿನಗರ್ ಅಪೋಸಿಟ್ ಟು ಸಹಕಾರಿ ಬಿಲ್ಡಿಂಗ್, ಪೀಟರ್ ಇಂಗ್ಲೆಂಡ್, ಭಾಷನ್ ಸರ್ಕಲ್, ಬಸ್ ಸ್ಟಾಪ್ ಹತ್ರ. ನಿಮ್ಮ ಹಳೆ ರೇಷ್ಮೆ ಸೀರೆಗಳನ್ನ ಇಲ್ಲಿ ತಗೊಂಡ್ ಬಂದ್ ಕೊಟ್ರೆ ಬಿಳಿ ಬಣ್ಣ ಬಂದ್ರೆ ಒಳ್ಳೆ ರೇಟ್ ಕೊಡ್ತಾರೆ. ಕೆಂಪು ಬಣ್ಣ ಬಂದ್ರೆ ಚಿಂತೆನೆ ಬೇಡ, ಅವರು ಅದನ್ನ ಕೆಜಿ ಲೆಕ್ಕದಲ್ಲಿ ತಗೊಂಡು ಒಳ್ಳೆ ಬೆಲೆ ಕೊಡ್ತಾರೆ. ಕೆಂಪು ಬಣ್ಣ ಬರುವಂತ ಸೀರೆನ ಬೇರೆ ಯಾರು ತಗೊಳ್ಳಲ್ಲ, ಆದ್ರೆ ಇವ್ರು ಅದನ್ನ ತಗೊಂಡು ಕೆಜಿ ಲೆಕ್ಕದಲ್ಲಿ ಒಳ್ಳೆ ಬೆಲೆ ಕೊಡ್ತಾ ಇದಾರೆ. ನಾವು ತಗೊಂಡ್ ಬಂದ್ ಕೊಟ್ಟಂತ ಸೀರೆಗೆ ಒಳ್ಳೆ ಬೆಲೆನೆ ಸಿಕ್ತು. ಒಂದು 7,000, ಇನ್ನೊಂದು 4,500, ಇದಕ್ಕಂತೂ 15,000 ದುಡ್ಡು ಬಂತು. ಈ ಸೀರೆಗೆ ಇವ್ರು ಕೊಡ್ತಾ ಇರೋ ಬೆಲೆ ನೋಡ್ಬಿಟ್ರೆ ಹೈಯೆಸ್ಟ್ ಪ್ರೈಸ್ ಇನ್ ಬೆಂಗಳೂರು ಅನ್ಸ್ತು. ಇನ್ನ ಈ ಕೆಂಪ್ ಸೀರೆಗೆ 16,000 ಬರುತ್ತೆ ಅಂತ ಹೇಳಿದ್ರು. ನೀವು ಕೂಡ ಬೆಂಗಳೂರವ್ರೇನಾ? ಅಂಗಡಿಗೆ ಬರೋಕ್ ಆಗಲ್ಲ ಅನ್ನೋ ಚಿಂತೆನೆ ಬೇಡ. ನಿಮ್ ಮನೆ ಅಡ್ರೆಸ್ ಕಳ್ಸಿದ್ರೆ ಅವರೇ ನಿಮ್ ಮನೆಗ್ ಬಂದು ಸೀರೆಗಳನ್ನ ಪರೀಕ್ಷೆ ಮಾಡಿ ಉತ್ತಮ ಬೆಲೆ ಕೊಡ್ತಾರೆ. ನಿಮ್ ಮನೇಲಿ ಹಳೆ ಸೀರೆ ಆಗಿರ್ಲಿ ಅಥವಾ ಹರಿದೋಗಿರೋ ರೇಷ್ಮೆ ಸೀರೆಗಳು ಯಾವುದೇ ರೀತಿಯಲ್ಲಿದ್ರು ಉತ್ತಮ ಬೆಲೆಗೆ ಖರೀದಿ ಮಾಡ್ತಾ ಇದ್ದಾರೆ. ಸ್ಯಾರಿ ಕೊಟ್ಟಿದ್ದ ದುಡ್ಡು ಜೊತೆಗೆ ನಮ್ಗೆ ಆಟೋ ಚಾರ್ಜಸ್ ಕೊಟ್ರು. ನಾನಂತೂ ನಮ್ ತಾತನ ಹತ್ರ ಕಮಿಷನ್ ಕಿತ್ಕೊಂಡೆ. ಫಾರ್ ಮೋರ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ. ಬೈ ಬೈ ತಾತ.